ಎಸ್, ಇದು ಕಾಂಗ್ರೆಸ್ ನಾಯಕರ ವಾದ. ಒಂದು ಕಡೆ ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಕೂಡ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಬಾರ್ದು, ಅವರು ಹಿಂದೂ ವಿರೋಧಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅಬ್ದುಲ್ ಕಲಾಂ ಅವರು ಹಿಂದೂ ವಿರೋಧಿ ಅಲ್ಲ, ಬಾನು ಮುಷ್ತಾಕ್ ಹಿಂದೂ ವಿರೋಧಿನಾ ಅಂತ ಹೇಳಿ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಯಾಕೆ ಮಾಡಬಾರ್ದು? ನಮ್ಮ ಸಂವಿಧಾನದಲ್ಲಿ ದಸರಾ ಉದ್ಘಾಟನೆಗೆ ಅವಕಾಶ ಇಲ್ವಾ? ಬಾನು ಮುಷ್ತಾಕ್ ಆಹ್ವಾನ ಸಮರ್ಥನೆ ಮಾಡಿದ್ದಾರೆ ಕಾಂಗ್ರೆಸ್ ಲೀಡರ್ಸ್. ಪ್ರತಿಯೊಬ್ಬರ ಮಾತುಗಳನ್ನು ನಾವು ಗಮನಿಸಿದ್ವಿ. ಸಂವಿಧಾನದಲ್ಲಿ ಧಾರ್ಮಿಕ ಸಾಮಾಜಿಕವಾಗಿ ಎಲ್ಲರೂ ಕೂಡ ಒಂದೇ. ಲೇಖಕಿ ಬಾನು ಮುಷ್ತಾಕ್ ಇಡೀ ದೇಶಕ್ಕೆ ಕಿರೀಟ ಇದ್ದಂತೆ ಅಂತ ಹೇಳಿ ಈಗ ಕಾಂಗ್ರೆಸ್ ನಾಯಕರು ಮಾತಾಡಿದ್ದಾರೆ. ಎಸ್, ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ MLC ನಾಗರಾಜ್ ಯಾದವ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ ಸರ್, ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ಸರ್, ಈಗ ಬಾನು ಮುಷ್ತಾಕ್ ಅವರ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ನೀವು ಅದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ, ಬಿಜೆಪಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಯಾಕೆ ಸರ್? ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಬಾರ್ದಾ? ನೋಡಿ, ಬಾನು ಮುಷ್ತಾಕ್ ಅವರು ಕೂಡ ಒಬ್ಬ ಲೇಖಕಿಯಾಗಿ ಕರ್ನಾಟಕಕ್ಕೆ ಹೆಮ್ಮೆ ತರತಕ್ಕಂತ ಕೆಲಸವನ್ನು ಮಾಡಿದ್ದಾರೆ. ದೇಶಕ್ಕೆ ಹೆಮ್ಮೆ ತರತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಭಾರತೀಯ ಮಹಿಳೆಯಾಗಿ ಭಾರತೀಯ ನಾಗರಿಕಳಾಗಿರ್ಬೇಕಾದ್ರೆ ಅವರು ಉದ್ಘಾಟನೆ ಮಾಡೋದ್ರಲ್ಲಿ ತಪ್ಪೇನು? ನಮ್ಮ ದೇಶದ ಸೈದ್ಧಾಂತಿಕ ನಿಲುವೇ ಇದೆ ಅಂತಂದ್ರೆ ವಿವಿಧತೆಯಲ್ಲಿ ಏಕತೆಯೇ ನಮ್ಮ ಸಿದ್ಧಾಂತ ಅಂತಕ್ಕಂಥ ಒಪ್ಕೊಂಡಿರೋ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮಹಿಳೆ ಆ ಅಲ್ಪಸಂಖ್ಯಾತರಲ್ಲಿ ಇರ್ತಕ್ಕಂತಹ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿ ಮಹಿಳೆಗೆ ಸ್ಥಾನಮಾನ ಕೊಡಿಸ್ಲಿಕ್ಕೆ ಹೋರಾಟ ಮಾಡುವಂತಹ ದಿಟ್ಟ ಮಹಿಳೆಗನ ಧರ್ಮಾಧಾರಿತವಾಗಿ ನೋಡಿ ಅವ್ರನ್ನ ಟೀಕೆ ಟಿಪ್ಪಣಿ ಮಾಡತಕ್ಕಂಥದ್ದು ಬಿಜೆಪಿ ಅವರಿಗೆ ಶೋಭೆ ತರತಕ್ಕಂಥದ್ದಲ್ಲ, ಮತ್ತು ಅವರ ಸಿದ್ಧಾಂತಕ್ಕೆ ನಿಜವಾಗ್ಲೂ ಕೂಡ ಧಿಕ್ಕಾರ ಹೇಳಬೇಕಾಗ್ತದೆ. ಯಾರು RSS ಅವರು ಮತ್ತೆ ಬಿಜೆಪಿ ಅವರ ಸಿದ್ಧಾಂತಗಳಿಗೆ. ಅವರು ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ ಹಿಂದೂ ಧರ್ಮದಲ್ಲಿ ಏನ್ ಹೇಳ್ತದೆ? ಸರ್ವೋ ಜನ ಸುಖಿನೋ ಭವನೋ ಅಂತ ಹೇಳ್ತದೆ. ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಹಿಂದೂ ಧರ್ಮವೇ ಹೊರತು ಇವ್ರು ಹಿಂದುತ್ವನ ಇಟ್ಕೊಂಡು ರಾಜಕೀಯ ಮಾಡ್ಕೊಂಡು ಅಲ್ಪಸಂಖ್ಯಾತರ ಟೀಕೆ ಮಾಡಿ ಓಟ್ ಗಳಿಸಬೇಕು ಅಂತ ಆಲೋಚನೆ ಮಾಡಿದ್ರೆ ಆ ಚಾಮುಂಡೇಶ್ವರಿ ಕೂಡ ಇವ್ರಿಗೆ ಕ್ಷಮಿಸುವುದಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಸರ್, ಈಗ ಅವ್ರು ಹೇಳ್ತಾ ಇದ್ದಾರೆ ಬಿಜೆಪಿ ಅವರು, ಭಾನು ಅವರು ಮೂರ್ತಿ ಪೂಜೆಗೆ ಒಪ್ಪಿದ್ರೆ ಮಾತ್ರ ಅಂದ್ರೆ ಮೂರ್ತಿ ಪೂಜೆಗೆ ಒಪ್ಪಿದ್ರೆ ಮಾತ್ರ ಅವರಿಗೆ ಆಹ್ವಾನ ನೀಡಬೇಕು, ಇಲ್ಲ ಅಂತ ಅಂದ್ರೆ ನೀಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಮೂರ್ತಿ ಪೂಜೆನ ಅದು ಒಪ್ಪುದು ಬಿಡೋದು ನಾಗರಿಕರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಚಾಮುಂಡಿ ದೇವರಲ್ಲಿ ನಂಬಿಕೆ ಇಟ್ಟುಕೊಂಡು ಅವ್ರು ಬಂದು ಒಂದು ದೀಪ ಬೆಳಗಿ ಅಲ್ಲಿ ಆ ದೇವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಭಕ್ತಿ ಭಾವನೆಗಳನ್ನ ಗೌರವ ಕೊಡಿಸಿ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ನಾವು ಸ್ವಾಗತ ಮಾಡಬೇಕು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು. ಈ ರೀತಿಯಿಂದ ಅವೇಳನಗಳ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಡಿವಿಸಿವ್ ನೇಚರ್ ಇಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಹಿಂದೂ ಧರ್ಮಕ್ಕೆ ಮಾಡ್ತಕ್ಕಂಥ ಅಪಮಾನ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಈಗ ಬಾನು ಮುಷ್ತಾಕ್ ಅವರನ್ನ ದಸರಾಗೆ ಕರೆದ್ರೆ ಅದು ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತೆ ಅನ್ನೋದು ಬಿಜೆಪಿ ಅವರು ಹೇಳ್ತಾ ಇರೋದು. ಯಾಕೆ ಹಿಂದೂ ಧರ್ಮದ ವಿರೋಧಿನ ಅವರು? ಖಂಡಿತವಾಗ್ಲೂ ಹಿಂದೂ ಧರ್ಮದ ವಿರೋಧಿ ಅಲ್ಲ. ಅವರು ಮೂಢನಂಬಿಕೆಗಳ ವಿರೋಧ ಇರ್ತಕ್ಕಂತ ಒಬ್ಬ ನಾಗರಿಕೆ. ಆಕೆ ಮಹಿಳೆಯರ ಪರವಾಗಿ ಹೋರಾಟ ಧ್ವನಿ ಎತ್ತಿರ್ತಕ್ಕಂಥವ್ರು. ಅವರು ವಿವಿಧತೆಯಲ್ಲಿ ಏಕತೆಗೆ ನಂಬಿಕೆ ಇಟ್ಕೊಂಡಿರೋರು. ನಮ್ಮ ದೇಶದ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಎಲ್ಲರನ್ನೂ ಕೂಡ ಹಿಂದೂ ಧರ್ಮ, ನಾನು ಕೂಡ ಹಿಂದೂ ಆಗಿ ಹೇಳ್ತೀನಿ, ಯದುವಂಶದ ಬಂದಿರೋರು ಹೇಳ್ತೀನಿ. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವೆಲ್ಲರನ್ನೂ ಪ್ರೀತಿಯಿಂದ ಕಾಣತಕ್ಕಂಥದ್ದೇ ನಮ್ಮ ಧರ್ಮದ ಸಿದ್ಧಾಂತ ಅಂತ ಇದಿರಬೇಕಾದ್ರೆ ಎಲ್ಲದರಲ್ಲೂ ಕೂಡ ಇವರು ಕಂಡೀಷನಲ್ ಹಾಕಿ ಅವರು ಮೂರ್ತಿ ಪೂಜೆ ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಈಗ ಬಿಜೆಪಿ MLC ರವಿಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಸರ್, ಈಗ ಕಾಂಗ್ರೆಸ್ನವರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ನೀವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ, ಯಾಕೆ? ನೋಡಿ, ನಾವು ಮುಸ್ಲಿಂ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತಾ ಇಲ್ಲ. ನಿಸಾರ್ ಅಹಮದ್ ಅವರನ್ನ ನಾವು ಮೈಸೂರು ದಸರಾದ ಉದ್ಘಾಟನೆಗೆ ನಾವು ಕರೆದಿದ್ವಿ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಮ್ಮ ನಾಡಿನ ಖ್ಯಾತ ಕವಿ ನಿಸಾರ್ ಅಹಮದ್ ಅವರನ್ನ ಕರೆದಿದ್ದೇವೆ. ದಸರಾ ಹಬ್ಬ ಹಿಂದೂ ಹಬ್ಬ ಮುಸಲ್ಮಾನರು ಕರಿಬಾರ್ದು ಅನ್ನುವಂತ ಉದ್ದೇಶ ನಮ್ಗೆ ಯಾವುದೇ ಕಾರಣಕ್ಕೂ ಬಿಜೆಪಿಗಿಲ್ಲ. ಆದ್ರೆ ಅವರು ಹಿಂದೂ ದೇವಾನುದೇವತೆಯನ್ನ ಮೂರ್ತಿ ಪೂಜೆ, ನನ್ನ ಕನ್ನಡ ಭಾಷೆ, ಕನ್ನಡದ ಅಸ್ಮಿತೆ, ಮೂರ್ತಿ ಇದೇನು ಅರಿಶಿಣ ಕುಂಕುಮ, ಈ ವಿಷಯವನ್ನ ಇಟ್ಕೊಂಡು
ನಾನು ಹೆಂಗೆ ಅದ್ರೊಳಗಡೆ ಪ್ರಾತಿನಿಧ್ಯತೆಯನ್ನು ವಹಿಸ್ಲಿ ಹ್ಮ್ 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 ಅಂತ ಕೇಳ್ತಾ ಇರುವಂತ ಬಾನು ಮುಷ್ತಾಕ್ ಅವರು ಹ್ಮ್ ಹೇಗೆ ದಸರಾವನ್ನ ಉದ್ಘಾಟನೆ ಮಾಡ್ತಾರೆ? ಈಗ ಫಾರ್ ಎಕ್ಸಾಂಪಲ್ ನಮ್ಮ ನಾಡಿನಾದ್ಯಂತ ಕನ್ನಡ ದೇವತೆಗೆ ಏನಂತ ಕರೀತಾರೆ? ಭುವನೇಶ್ವರಿ ಅಂತ ಕರೀತಾರೆ. ಹೌದು. ಕನ್ನಡ ನಾಡನ್ನ ಭುವನೇಶ್ವರಿ ತಾಯಿ ಅಂತಾನೆ ಕರೀತಾರೆ. ಓಕೆ. ಹಂಗಾದ್ರೆ ನಮ್ಮ ಬಾನು ಮುಷ್ತಾಕ್ ಅವ್ರು ಏನಂತ ಕರೀತಾರೆ? ಹ್ಮ್ ಈಗ ಹಂಗಾದ್ರೆ ಭುವನೇಶ್ವರಿಗೆ ಒಂದು ಹಾರವನ್ನ ಹಾಕ್ತಾರೋ ಹಾಕಲ್ವೋ, ತಿಲಕವನ್ನ ಇಡ್ತಾರೋ ಇಡಲ್ವೋ ಅವರು? ಓಕೆ. ಈಗ ಭುವನೇಶ್ವರಿಗೆ, ಚಾಮುಂಡೇಶ್ವರಿಗೆ ರವಿಕುಮಾರ್ ಸರ್, ಪುಷ್ಪ- ನಾಗರಾಜ್ ಯಾದವ್ ಅವರು ಕೂಡ ಇದ್ದಾರೆ, ಎಮ್ಎಲ್ಸಿ ನಾಗರಾಜ್ ಯಾದವ್ ಸರ್. ನೋಡಿ ಅವರು ನಾನು ವಾಯ್ಸ್ ಕೇಳಿಸ್ಕೊಂಡೆ. ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡ್ತಾರೋ ಮಾಡಲ್ವೋ? ಅದನ್ನ ಕ್ಲಾರಿಫಿಕೇಶನ್ ಕೊಡ್ಬೋದಾ? ಹಾ ಹಾ ಸರ್ ಮಾತಾಡಿ. ಖಂಡಿತ ಕೊಡ್ಬೋದು. ನೋಡಿ, ದಸರಾ ಆದ್ರಿಂದ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ನಾವು ಈ ಸಾಂಸ್ಕೃತಿಕ ರೀತಿಯ- ಹಿನ್ನೆಲೆಗೆ ಏನಿದೆಯೋ ಭಕ್ತಿ ಭಾವಗಳೊಂದಿಗೆ ಅವರು ಖಂಡಿತವಾಗ್ಲೂ ಕೂಡ ಆ ಪರಂಪರೆನ ಮುಂದುವರಿಸ್ಕೊಂಡು ಹೋಗ್ತಾರೆ. ಅವರು ಕುಂಕುಮ ಇಟ್ಕೊಳ್ತಾರೋ ಇಲ್ವೋ, ಅದ ದೇವರಿಗೆ ಕುಂಕುಮ ಇರ್ತಕ್ಕಂಥ ಅವ್ರು ವಿರೋಧ ಮಾಡ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ದೇವರಿಗೆ ಹೂವು ಆಗ್ತಕ್ಕಂಥ ಅವ್ರು ವಿರೋಧ ಮಾಡೋದಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದೀನಿ. ನೀವು ಕೆಣಕಿ ಈ ದೇಶದಲ್ಲಿ ಏನಾದರೂ ಮಾಡಿ ಹಿಂದೂ ಮುಸ್ಲಿಂ ತರಬೇಕಂತ ಆಲೋಚನೆ ಮಾಡ್ತಕ್ಕಂಥದ್ದು ಶೋಭೆ ತರತಕ್ಕಂಥಲ್ಲ. ನಿಮ್ಗೆ ಒಬ್ಬ ಮಹಿಳೆಯಾಗಿ ನಮ್ಮ ದೇಶಕ್ಕೆ ನಾಡಿಗೆ ಗೌರವ ತಂದಿರತಕ್ಕಂತಹ ಒಬ್ಬ ಲೇಖಕಿನ ಈ ರೀತಿ ಮಾತಾಡ್ತಿರಲ್ಲ, ಇದು ಸರಿ ಇಲ್ಲ ಅನ್ನೋ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ರವಿಕುಮಾರ್ ಅವರೇ. ನಾವು ನಿಸಾರ್ ಅಹಮದ್ ಅವ್ರನ್ನ ಗೌರವಿಸಿದೀವಿ ತಾನೆ? ಹ್ಮ್ ಅದು ಸೆಕ್ಯುಲರಿಸಂ. ನಮಗೇನ್ ಸೆಕ್ಯುಲರಿಸಂ ಇಲ್ಲ ಅಂತೇನಿಲ್ಲ. ಅದೇ ನೀವು ಅಧಿಕಾರದಲ್ಲಿದ್ದಾಗ ಒಂಥರ ಮಾಡ್ತೀರಾ, ಅಧಿಕಾರ ಕಳ್ಕೊಂಡಾಗ ಅಂದ್ರೆ ಅಧಿಕಾರ ಬರಲಿಕ್ಕೋಸ್ಕರ ಏನೋ ಮಾಡ್ತೀರಾ. ಅದೇ ಬಂದಿರತಕ್ಕಂಥ ಸಮಸ್ಯೆ ಇವತ್ತು. ನೋಡಿ, ನಾವು ಅಧಿಕಾರ ಇದ್ದಾಗೂ ಒಂದೇ, ನಮ್ ತತ್ವ ಬದಲಾಗಲ್ಲ. ಇಲ್ದೇ ಅದಿಲ್ಲ ಮಾನ್ಯ ರವಿಕುಮಾರ್ ಅವರೇ, ನೀವು ಇಲ್ಲ. ಭುವನೇಶ್ವರಿಯನ್ನ ಇವ್ರು ಕುಂಕುಮ ಇಟ್ಕೋಬಾರ್ದು, ಹಾರ ಹಾಕೊಳ್ಬಾರ್ದು ಅಂತ ಹೇಳ್ತಾರ? ಇಲ್ಲ, ಆ ರೀತಿ ನಮ್ಮ ದಸರಾದ ಸಂಪ್ರದಾಯವನ್ನ ಖಂಡಿತವಾಗ್ಲೂ ಪರಿಪಾಲನೆ ನಮಗೆ ಭುವನೇಶ್ವರಿಯು ಕೂಡ ಒಂದೇ, ಚಾಮುಂಡೇಶ್ವರಿಯು ಕೂಡ ಒಂದೇ. ಎರಡು ಮಾತು ಇಲ್ವೇ ಇಲ್ಲ ಅದ್ರಲ್ಲಿ. ಮತ್ತೆ ಯಾಕೆ ಇವ್ರದ್ದು ಎರಡು ಮಾತು? ಯಾರ್ದು? ನಮ್ಮ ಬಾನು ಮುಷ್ತಾಕ್ ಅವ್ರದ್ದು. ನೋಡಿ, ಅವ್ರು ಯಾವಾಗ್ಲೂ ಕೂಡ ಸೆಕ್ಯುಲರ್ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂತಹ ಅಂದ್ರೆ ನಾಗರಿಕರು. ಮಾತಾಡಿಸ್ತೀರಾ? 100% ಹೇಳ್ತೀನಿ ಕೇಳಿ, ಅವರು ಸಂಪ್ರದಾಯಕ್ಕೆ ವಿರುದ್ಧವಾಗಿ ಎಂದೂ ನಡ್ಕೊಳ್ಳೋದಿಲ್ಲ. ಒಂದ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿ ಅವ್ರ ಕಡೆಯಿಂದ. ಅವ್ರು ಮಾಡ್ತಾರೆ. ಇಲ್ಲ, ಬಿಜೆಪಿ ಹೇಳಿದ್ರೆ ನಡ್ಕೋಬೇಕಂತ ಯಾವ ಕಾನೂನು ಇಲ್ಲ. ಓಕೆ ಓಕೆ. ನಾಗರಾಜ್ ಯಾದವ್ ಸರ್, ನಾಗರಾಜ್ ಯಾದವ್ ಸರ್, ಟೈಮ್ ಇಲ್ಲ. ಕೊನೆದಾಗಿ ಏನ್ ಹೇಳ್ತೀರಿ ನಾಗರಾಜ್ ಯಾದವ್ ಸರ್? ಇರಲ್ಲ ಮಾನ್ಯ ರವಿಕುಮಾರ್ ಅವರೇ. ನಾಗರಾಜ್ ಯಾದವ್ ಸರ್, ಕೊನೆದಾಗಿ ಏನ್ ಹೇಳ್ತೀರಿ? ರವಿಕುಮಾರ್ ಸರ್, ಜಸ್ಟ್ ಹೋಲ್ಡ್. ರವಿಕುಮಾರ್ ಸರ್, ಮೇಡಮ್ ಅವರು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಸಂಪ್ರದಾಯದಲ್ಲಿ ಯಾವುದು ಕೂಡ ಕುಂದುಕೊರತೆ ಇಲ್ಲದೆ ರೀತಿಯಲ್ಲಿ ಆಗ್ತದೆ. ರಾಜ್ಯ ಸರ್ಕಾರವು ಕಟಿಬದ್ಧವಾಗಿ ದಸರಾ ಸಂಪ್ರದಾಯನ ಮುಂದುವರಿಸಿಕೊಂಡು ಹೋಗ್ತದೆ. ಓಕೆ ಓಕೆ ಸರ್. ಗೆಸ್ಟ್ ಬಂದಿರ್ತಕ್ಕಂಥವ್ರು ಆಚಾರ ವಿಚಾರ ವಿರುದ್ಧ ವ್ಯಕ್ತಿಗಳಲ್ಲ. ಕಡೆಯಿಂದ ಈ ತರ ಹೇಳಿದ್ದು ತಪ್ಪಾಯ್ತು. ಭುವನೇಶ್ವರಿ ಬಗ್ಗೆ ಈ ತರ ಮಾತಾಡಿದ್ದು ತಪ್ಪಾಯ್ತು. ಅವ್ರು ನೋಡಿ, ಕನ್ನಡ ಭುವನೇಶ್ವರಿ ಗೌರವ ಇದೆ. ಓಕೆ ಓಕೆ. ರವಿಕುಮಾರ್ ಸರ್, ಕೊನೆದಾಗಿ ಏನ್ ಹೇಳ್ತೀರಿ? ಈಗೇನ್ ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು? ಭುವನೇಶ್ವರಿ ಮತ್ತು ಚಾಮುಂಡೇಶ್ವರಿ ನಮಗೆ ಬೇರೆ ಬೇರೆ ಅಲ್ಲ. ಹಾ, ನಮ್ಮ ಹಿಂದೂ ಧರ್ಮದ ಶಕ್ತಿ ದೇವತೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ. ಓಕೆ ಸರ್, ಓಕೆ. ನಮ್ಮ ವಿಗ್ರಹ ಆರಾಧನೆಯನ್ನ ನಾವು ಮಾಡೇ ಮಾಡ್ತೇವೆ. ಚಾಮುಂಡೇಶ್ವರಿಯನ್ನ ಪೂಜೆ ಮಾಡೇ ಮಾಡ್ತೇವೆ. ಒಟ್ಟಾರೆ ನಿಮಗಂತೂ ಒಪ್ಪಿಗೆ ಇಲ್ಲ, ಬಿಜೆಪಿ ಅವರಿಗೆ ಒಪ್ಪಿಗೆ ಇಲ್ಲ. ಇದನ್ನ ಒಪ್ಕೊಳ್ಳೋದಾದ್ರೆ ನಮ್ಮ ಅಡ್ಡಿ ಇಲ್ಲ. ಯಾಕೆ ಒಪ್ಕೊಳ್ತಾ ಇಲ್ಲ? ಮಾನ್ಯ ರವಿಕುಮಾರ್ ಅವ್ರಿಗೂ ಮತ್ತು ಅವರ ಪಕ್ಷದವ್ರಿಗೂ ಚಾಮುಂಡೇಶ್ವರಿ ಒಳ್ಳೆ ಸದ್ಬುದ್ಧಿಗಳನ್ನ ಕೊಡ್ಲಿ. ಎಸ್ ಸರ್. ನಾಗರಾಜ್ ಸರ್ ಟೈಮ್ ಇಲ್ಲ, ರವಿಕುಮಾರ್ ಸರ್ ಟೈಮ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ.